ವರ್ಷವೊಂದರ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲಾ ಬಸ್ಸು ಮಾಲಕರ ಸಂಘದವರು ಸಮಾರಂಭವೊಂದರಲ್ಲಿ ನನ್ನನ್ನು ಸನ್ಮಾನಿಸಿದರು. ಈ ವೇಳೆ ಅವರು ನನಗೆ 2 ಅಂಗಿಗೆ ಬೇಕಾದ ವಸ್ತ್ರ, 1 ಲಕ್ಷ ರೂಪಾಯಿ ಮತ್ತು ಒಂದು ಚೀಲವನ್ನ ಕೊಟ್ಟಿದ್ರು. ಮೊನ್ನೆ ರಾಷ್ಟ್ರಪತಿಯವರಿಂದ ಪದ್ಮಶ್ರೀ ಪಡೆಯಲು ಅದೇ ವಸ್ತ್ರವನ್ನ ಹೊಲಿದು ಹಾಕಿ ತೆರಳಿದ್ದೆ ಎಂದು ಹರೇಕಳ ಹಾಜಬ್ಬ ಮನಬಿಚ್ಚಿ ಮಾತನಾಡಿದ್ದಾರೆ. ಪೂರ್ವ ವಲಯ ಬಸ್ಸು ಮಾಲಕರ ಒಕ್ಕೂಟದ ವತಿಯಿಂದ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸನ್ಮಾನ ಕಾರ್ಯಕ್ರಮವೊಂದರಲ್ಲಿ ಅವರು ಪಾಲ್ಗೊಂಡು ಮಾತನಾಡಿದರು. ನನ್ನ ಜೀವನದ ಪ್ರಮುಖ ಭಾಗವನ್ನ ಬಸ್ಸು ನಿಲ್ದಾಣದಲ್ಲೇ ನಾನು ಕಳೆದಿದ್ದೇನೆ. ಈ ವೇಳೆ ಹಲವು ಬಸ್ಸು ಮಾಲಕರು ನನ್ನಿಂದ ಕಿತ್ತಳೆ ಹಣ್ಣು ಖರೀದಿಸಿ ನನಗೆ ನೆರವಾಗಿದ್ರು ಎಂದು ಹೇಳಿದರು. ಅಲ್ಲದೆ ಜಿಲ್ಲೆಯ ಬಸ್ಸು ಮಾಲಕರು ನನಗೆ ವಿವಿಧ ರೀತಿಯಲ್ಲಿ ನೆರವಾಗಿದ್ದು, ನಮ್ಮೂರಿಗೆ ತೆರಳುವ ಯಾವುದೇ ಬಸ್ಸಿನ ನಿರ್ವಾಹಕರು ಕೂಡ ನನ್ನಿಂದ ಟಿಕೆಟ್ ಹಣವನ್ನ ಪಡೆದಿಲ್ಲ ಎಂದು ನೆನಪಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಪತ್ರಕರ್ತ ಗುರುವಪ್ಪ ಬಾಳೆಪುಣಿ, ದಕ್ಷಿಣ ಕನ್ನಡ ಸಿಟಿ ಬಸ್ ಮಾಲಕರ ಸಂಘದ ಮಾಜಿ ಅಧ್ಯಕ್ಷ ಜಯರಾಮ್ ಶೇಖರ್, ಕೆನರಾ ಬಸ್ಸು ಮಾಲೀಕರ ಸಂಘದ ಅಧ್ಯಕ್ಷ ರಾಜವರ್ಮ ಬಳ್ಳಾರ್ ಸೇರಿದಂತೆ ಹಲವು ಮಂದಿ ಪಾಲ್ಗೊಂಡರು. ಎಣ್ಣ ಪುದರ್ ಸಕ್ಕು ಬಂಡಿ ಹೆಂಗೆ ಟ್ಯಾಲ್ದ ಬರ್ಕೊಂಡು ಅಂಚೆ ಅದು ಎನ್ನ ಐಸ್ ಕೊಡಲೆ ಪಂಡದು ನಾನು ತೆದುಬಾಡಿ ಮಲ್ತದ್ದು 1 ಲಕ್ಷ ಕೊಡ್ತಾರೆ. ಅಂಡ 1 ರೂಪಾಯಿ ಇಜ್ಜಂದನಕ್ಕೆ ಆಣಿದ 1 ಲಕ್ಷ ಕೊರೋನಾ ಗಡಿದ ಬೊಕ್ಕ 5 ಬೊಕ್ಕ 2 ಲಕ್ಷ ಎನ್ನ ಕೈಟಿ ಕೊಡಿ ಅಂಚಾದ ಪುನಗ ಯಾನು ಮುರಾಣಿ ದೇಶದ ಪ್ರಧಾನಮಂತ್ರಿ ಪೋಣಗ 2 ವರ್ಷ ಐನು ಕಟ್ಟದಿದ್ದ ಅಂಗಿ ಬಟ್ಟೆನ್ನು ಚೀಲ ಮಾತ್ರ ಕೊನಂದು ಪೋತುಜಿ ಅವೇ ಅಂಗಿ ಪೊಲ್ಪದ ಐನು ಪಾಡಂದು ಪೋತಾನೆ ಒಲ್ಪ ತುಂಡಲ ಕದ್ದಾರು ಅಂಗಿ ಇದು ಮಾತ್ರ ಏನು ಪಾಡಿದೆ ಕೊಡ ಬಣ್ಣ ಅವೇ ಅಂಗಿ ಕದ್ದಾರೆ ಎಣ್ಣ ಬಂಡು ಒಲ್ಪ ಕಟ್ಟಾರುಂಡು ಐತೆ ಅಡಿಟ್ಟು ನಿಖಲು ಕೊಡ್ತಾನೆ. ಕದ್ದಾರದ ಕಾರ್ ತೋಜಿಂಡು ಕೆಲಮೇತಿ ಮಾತ್ರ ಕದ್ದಾರದ ಕಾಲು ತೋಜಿದೆ ಒಂಜೊಂಜಿ ಮಾನೆ ಪಾಡ ಅಂಚಾದ ಪುನಕ ನಿಖಲು ಬಸ್ ಮಾಲೀಕರನ್ನ ಸಂಘ ಎಣ್ಣ ಮಿಟ್ಟು ಪ್ರೀತಿ ವಿಶ್ವಾಸ ದೀನಿಗೆ ಬೋಡದು ಎಣ್ಣ ತಡ ಬಡವನು ಇಂಚಿನ ಮಲ್ಲ ಹೋಟೆಲ್ ಕುಳ್ಳ ಕ್ವಾಲಿಟಿ ಹೋಟೆಲ್ ಕಮಲ್ ಕುಮಾರೇ ಬಂದೇರು ಬಸ್ಸು ಬೇಡಿಕೆ ಮಾಡ್ತಾರೆ ಸರ್. ಆನಂತರ ಬಸ್ಸಿಗೆ ಜನ ಬರುವುದಿಲ್ಲ, ಅಲ್ಲ ಖಾಸಗಿ ಬಸ್ಸಲ್ಲಿ ಹೋಗ್ತಾರೆ ಅಂದು. ಯಾಕೆ ಹೋಗ್ತಾರೆ? ಖಾಸಗಿ ಬಸ್ ಮಿತ್ತು ಜನಗಳಿಗೂ ಆ ಪ್ರೀತಿ ಉಂಟು. ಆ ಪ್ರೀತಿನ ಒರ್ತೊಂದ ನಮ್ಮ ಇಜ್ಜಿನ ಬನ್ಪುಜಿ ಗೊತ್ತಾಂಡತಿ ಆಂಡ ಅಕ್ಲೆ ರೇಟ್ ಕಮ್ಮಿಡ್ ಕೊಣಪೇರು ಐಕ್ ಆರು ಬೇತೆ ರೀತಿಡ್ ಬಂದೇರು ಎಂಕ್ಲೆಗ್ ರೇಟ್ ಏರೋಡಂಡ ಎಂಕ್ಲೆಗ್ ಅವಳು ಮಿತ್ರದ್ದು ಪರ್ಮಿಷನ್ ಅವಡು ಎಂಕ್ಲು ಮಾತ